ಸ್ನೇಹಿತರೆ ನಮಸ್ಕಾರ. ನಾವು ಹೋಟೆಲ್ಗೆ ಹೋಗಿ ಹಣ ಕೊಟ್ಟು ಒಂದು ಊಟನ ತಿಂಡಿನ ಖರೀದಿ ಮಾಡಿ ನಾವೇ ಕೂತ್ಕೊಂಡು ನಾವೇ ತಿಂದು ಎದ್ದು ಬರೋದಕ್ಕೆ ಸೆಲ್ಫ್ ಸರ್ವಿಸ್ ಅಂತ ಕರಿತೀವಿ. ಅದೇ ರೀತಿ ಹುಲಿದುರ್ಗದಲ್ಲಿ ಒಂದು ರಿಜಿಸ್ಟ್ರೇಷನ್ ಆಫೀಸ್ ಇದೆ. ಇಲ್ಲೂ ಅಷ್ಟೇ, ನಾವು ಹಣ ಕೊಟ್ಟರೆ ನಮ್ಮ ಕೆಲಸನ ನಾವೇ ಮಾಡ್ಕೋಬೋದು. ಅದೇ ರೀತಿ ಬೇರೆಯವ್ರಿಗೂ ಕೂಡ ಹಣ ಈಸ್ಕೊಂಡು ಕೊಟ್ಟು ಮಾಡ್ಬೋದು. ಈ ಕಚೇರಿಯ ಫುಲ್ ಡೀಟೇಲ್ಸ್ ಇಲ್ಲಿದೆ. ಖಾಸಗಿ ವ್ಯಕ್ತಿಗಳು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಎಂಬುದನ್ನು ನೀವೇ ನೋಡಿ. ಕುಣಿಗಲ್ ತಾಲೂಕು ಹುಲಿದುರ್ಗ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಈ ಖಾಸಗಿ ವ್ಯಕ್ತಿಗಳು ಅಂದರೆ ಅನಧಿಕೃತ ವ್ಯಕ್ತಿಗಳು ಅವ್ರ ಕೆಲಸಕ್ಕೆ ಇರಲ್ಲ. ಅವರು ಮನಸ್ಸೋ ಇಚ್ಛೆ ಒಂದು ಪೇಪರ್ ತೆಗಿಯೋಕೆ ಹೋದರೆ, ಇದು ಪೇಪರ್ ಬಂದು ಒಂದು ನಕಲು ಪೇಪರ್ ಬಂದು ಇದು ಗೌರ್ಮೆಂಟ್ ಪೇಜ್ ಬಂದು 50 ರೂಪಾಯಿ, ಇದಕ್ಕೆ 500 ರೂಪಾಯಿ ದುಡ್ಡು ಇಸ್ಕೊತಾರೆ. ಕೇಳಕ್ಕೆ ಹೋದರೆ ನಾವು ಹಂಗೆ ಇದು ಹಿಂಗೆ ಅಂತ ಹೇಳ್ತಾರೆ. ಸೊ ಒಂದು ಎರಡನೇದಾಗಿದ್ರೆ ಇವ್ರಿಗೂ ಸರ್ಕಾರಿ ದಾಖಲೆಗಳನ್ನ ಇವರು ಯಾರು ಬೇಕಾದ್ರೂ ಸೀಲ್ ಹಾಕ್ಬೋದು, ಯಾರು ಬೇಕಾದ್ರೂ ಅವರು ಪಂಚೆ ಇಟ್ಕೊಂಡಿರ್ತಾರೆ. ಅವರು ಯಾರು ಏನು ಒಂದು ಗೊತ್ತಿಲ್ಲ. ಕೇಳಿದ್ರೆ ಅವ್ರು ಅಲ್ಲೇ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾರೆ ಅಂದರೆ ಅವ್ರಿಗೇನು ದಾಖಲೆ ಅದೇನು ರೀ ಅವ್ರಿಗೇನು ಅಂತ ಅಂದರೆ ಅದಿಲ್ಲ, ಅವ್ರು ಹಿಂದಿಂದನೂ ನಡ್ಕೊಂಬಂದ್ಬಿಟ್ಟೈತೆ. ಇಲ್ಲಿ 3-4 ಜನ ಕೆಲಸ ಮಾಡ್ತಾರೆ. ಅವ್ರಿಗೆ ಯಾವ ಹೆಸರು ಇದಿಲ್ಲ, ಯಾವುದೇ ಹುದ್ದೆ ಇಲ್ಲ, ಯಾವುದೇ ಸರ್ಕಾರಿ ಸಂಬಳ ಇಲ್ಲ. ಅವ್ರ ಮುಖಾಂತರ ಈ ಜಮೀನುಗಳ್ನ ನಕಲಿ ಮಾಡಿ ಬೇರೆ ಬೇರೆಯವ್ರಿಗೆ ಪರಭಾರೆ ಮಾಡೋವಂಥದ್ದು. ಇದು ಅವ್ರ ಮುಖಾಂತರ ಈ ಭ್ರಷ್ಟಾಚಾರಕ್ಕೆ ಇದು ಮಾಡಿ ಲಂಚ ತಗೊಳ್ಳೋವಂಥದ್ದು. ಸರ್, ಈಗ ಒಂದು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಈಗ ನಾವೇ ಕಣ್ಣಾರೆ ನೋಡ್ದಂಗೆ ಸುಮಾರು ದುಡ್ಡುಗಳ್ನ ಅವರು ಗೌರ್ಮೆಂಟ್ ಫೀಸ್ ಕಟ್ಟಲ್ಲದಲ್ಲೇ ಇವತ್ತು ನಾನು ಕೊಟ್ಟಿರೋದೇನೆ ಈ ಒಂದು 50 ರೂಪಾಯಿ ಪೇಪರ್ಗೆ. ಸರ್ ಕೊಡಲಿಲ್ಲ ಅಂದರೆ ಇಲ್ಲ ಇವತ್ತು ಬಾ ನಾಳೆಗೆ ಬಾ, ಅದು ಸಿಲ್ಲ ಸಿತ್ತಿಲ್ಲ ಆಗದೆ ಅದು ಇದು ಕತೆ ಹೇಳ್ತಾ ಇರ್ತಾರೆ. ಸುಮಾರು ಜನ ಅಲ್ಲಿ ನೋಡ್ತಾರಲ್ಲ, ಜನಕ್ಕೆ ರೈತರಿಗೆ ಕೆಲಸ ಆಗಬೇಕು, ಅವ್ರಿಗೆ ದುಡ್ಡು ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಕೆಲಸ ಆಗಬೇಕು. ಇವತ್ತು ನಾನು ಸಬ್ ರಿಜಿಸ್ಟ್ರ್ ಆಫೀಸ್ನ ಕೇಳೋಕ್ಕೆ ನಾನು ಕೇಳಿದ್ಮೇಲೆ ಇಲ್ಲ ಅವರು ಇಲ್ಲ ಅವತ್ತು ಸುಮಾರು ದಿನ ಮಾಡ್ತಾವ್ರೆ, ಅವ್ರಿಗೆ ನಮ್ಗೆ ಗೊತ್ತಿಲ್ಲ, ನಾನು ಇವತ್ತು ಇನ್ಚಾರ್ಜು ಅಂತಾರೆ. ಸರ್ಕಾರಿ ಕೆಲಸಗಳಲ್ಲಿ ಸರ್ಕಾರಿ ಸೀಲ್ಗಳನ್ನ ಯಾರು ಬೇಕಾದ್ರೂ ಉಪಯೋಗಿಸ್ಬೋದು ಅಂತಂದರೆ ಇದು ವಿಚಾರ ಯಾವ ಥರ ಇದು? ಸರ್ಕಾರಿ ಸೀಲ್ನ ಖಾಸಗಿಯವರು ಉಪಯೋಗಿಸ್ತಾ ಇದ್ದಾರೆ. ಹೌದು, ಖಂಡಿತ. ಅದನ್ನು ವಿಡಿಯೋ ಎಲ್ಲ ಮಾಡಿ DRಗೂ ಕಂಪ್ಲೇಂಟ್ ಮಾಡಿದ್ದೀನಿ. DR ನಾನು ಶಿಸ್ತು ಕ್ರಮ ಅಂದರೆ ಲಾಸ್ಟ್ ಹಿಂದೆ ಆಲೇ ಒಂದ್ಸಲ ನಾನು DRಗೆ ಕಂಪ್ಲೇಂಟ್ ಮಾಡಿದೆ. ಯೂಸರ್ ID ಪಾಸ್ವರ್ಡು ಆಕರ್ಷಣ್ ಅಂತ ವ್ಯಕ್ತಿಗೆ ಯೂಸರ್ ID ಪಾಸ್ವರ್ಡ್ ಕೊಟ್ಟು ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡ್ತಾಯಿದ್ದಾರೆ ಸರ್, ಇದ್ರ ಬಗ್ಗೆ ಕ್ರಮ ತಗೋಬೇಕು ನೀವು ಅಂತ. ಇಲ್ಲ ನಾನು ಹೇಳ್ತೀನಿ. ಅಲ್ಲಾದಮೇಲೆ ಒಂದು ವಾರ ಬರಲಿಲ್ಲ. ಅದಾದ ತದನಂತರ ಈಗ ಇನ್ನೊಂದು ಸಲ ಯಾವುದೋ ಕೆಲಸದ ಮೀತಾಗಿ ಹೋದಾಗ ನೋಡಿದ್ರೆ ಅದೇ ವ್ಯಕ್ತಿಗಳು ಅಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ನಾವೇನೇ ಕಂಪ್ಲೇಂಟ್ ಮಾಡಿದ್ರು ಏನಪ್ಪ ಅದೇನು ಬೀದಿಲಿ ಹೋಗೋ ನಾಯಿ ಬಗಳ್ಕೊಂಡ್ರೆ ಏನಾಯಿತು ನನಗೆ, ನಾವು ಬಗಳ್ಕೊಳ್ಳೋದು ಕೂತ್ಕೊಳ್ಳೋದು ಇಷ್ಟೇ ಕೆಲಸ ಆಗದೆ. DRಗೂ ಕ್ರಮ ತಗೋತಾಯಿಲ್ಲ. ಇವರು ಸಬ್ ರಿಜಿಸ್ಟ್ರುಗಳು ಅವರು ಮಿಂಗಲ್ ಆಗವ್ರೆ. ಇದಕ್ಕೆ ಈಗ ಕಂದಾಯ ಸಚಿವರು ನಮ್ಮ ಕೃಷ್ಣ ಬೈರೇಗೌಡರು ಭಾರಿ ಉತ್ತಮ ಇದಿದ್ದಾರೆ. ಅವ್ರ ಹೆಸರು ತುಂಬ ಚೆನ್ನಾಗಿ ಓಡ್ತಾಯಿದೆ, ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಏನು ಆಕ್ಷನ್ ತಗೋತಾರೆ ಅಂತ ಈಗ ಅವ್ರಿಗೆ ಒಂದು ಕೇಳಬೇಕು ಅಂತ ಇದ್ದೀವಿ. ಹೌದು, ಸಚಿವರಿಗೆ ಈ ವಿಡಿಯೋ ತಲುಪಿದ್ರೆ ಅವ್ರೇನಾದರೂ ಕ್ರಮ ತಗೊಳ್ತಾರೆ ಅನ್ನೋ ನಂಬಿಕೆ ನಮಗೂ ಇದೆ. ಅದೇ ರೀತಿ ಈ ಬಗ್ಗೆ ನಾವು DR ಅವ್ರನ್ನ ಮಾತಾಡಿಸಿದಾಗ ಅವರು ಹೇಳಿದ್ದು ಹೀಗೆ. ವಿಡಿಯೋ ಬಂದಿದೆ ನಿಮ್ಮ ಹುಲಿದುರ್ಗ ಸಬ್ ರಿಜಿಸ್ಟ್ರ್ ಏನು ಸಬ್ ರಿಜಿಸ್ಟ್ರ್ ಅವನು ಈಗ FDA ಇದ್ದ ಮೊನ್ನೆ ಹಾಕಿದ್ದೀನಿ ಬಿಡಿ ಸರ್. ಈಗ ಅವರು ಸಬ್ ರಿಜಿಸ್ಟ್ರ್ ಇಲ್ಲ ಅಂತೇಳಿ 2 ದಿನಕ್ಕೆ ಚಾರ್ಜ್ ಹಾಕಿದ್ದೀನಿ. 2 ದಿನಕ್ಕೆ ನೀವು ಚಾರ್ಜ್ ಹಾಕಿದೀರಾ? 2 ದಿನದಲ್ಲಿ ಏನ್ ನಡೆದಿದೆ ಅನ್ನೋದು ನಿಮ್ ಮಾಹಿತಿ ಇದೆಯಾ ಸರ್? ಅದೇ ಈಗ ಅದೇನೋ ಫೋಟೋ ಬಂದವ ಸರ್, ನಂಗೂ ಬಂದವೆ. ಖಾಸಗಿ ವ್ಯಕ್ತಿಗಳೆಲ್ಲ ಸರ್ಕಾರಿ ಡಾಕ್ಯುಮೆಂಟ್ ಉಪಯೋಗಿಸೋದು, ಅದನ್ನೆಲ್ಲ ಹ್ಯಾಂಡಲ್ ಮಾಡೋದು. ಹೌದು ಸರ್, ನಾನು ಬರ್ತೀನಿ, ಬಂದ್ಬಿಟ್ಟು ಇನ್ಸ್ಪೆಕ್ಷನ್ ಎಲ್ಲ ಮಾಡ್ಬಿಟ್ಟು ಮೇಲಧಿಕಾರಿಗಳು ಗಮನಕ್ಕೆ ತರ್ತೀನಿ ಸರ್. ಎಷ್ಟ್ ಜನ ಇದಾರೆ ಈಗ ಅಲ್ಲಿ ನಿಮ್ಮಿಂದ ನೀವು ಅಂದ್ರೆ ಅಪಾಯಿಂಟ್ ಆತವ್ರು ಸರ್ಕಾರದಿಂದ ಸೇವೆ ನೋಡಿ ಸರ್, ಈಗ ಅಲ್ಲಿ ಪಾಪ ಯಾರು ಇಲ್ಲ. ಅಲ್ಲಿ ಒಬ್ಬ ಸಬ್ ರಿಜಿಸ್ಟ್ರ್ ಒಬ್ಬರೇ ಇರೋದು ಪೋಸ್ಟಿಂಗ್. ಅವ್ರ ಹೆಸರೇನು? ಅವ್ರು ಈಗ ಹುಲಿದುರ್ಗದವ್ರು ಬಂದ್ಬಿಟ್ಟು ಸರೋಜಾ ಅಂತೇಳಿ. ಈಗ ನಾನು ಅವರು 2 ದಿನ ರಜಾ ಹೋಗಿದ್ದಕ್ಕೋಸ್ಕರ ಇವ್ರನ್ನ ಕೃಷ್ಣಮೂರ್ತಿ ಅಂತೇಳಿ FDA ಅವ್ರನ್ನ ಹಾಕಿದ್ದೀನಿ. ಉಳ್ಕಿದವರು ನಮ್ಮ ಕಂಪ್ಯೂಟರ್ ಆಪರೇಟರ್ಗಳು. ಅವರು ನಮ್ಮ ಏನದು ಈ ಯಾವ ಕಂಪನಿ ಕಂಪನಿದವರು, ಅವರು ಕಂಪನಿದವರು. ಅಷ್ಟ್ ಬಿಟ್ರೆ ಮತ್ತೆ ಯಾರು ಇಲ್ಲ. ಆದ್ರೆ ಇದನ್ನ ಉಪಯೋಗಿಸ್ಕೊಂಡಂತ ಖಾಸಗಿಯವರು ಅವರೆಲ್ಲ ಸ್ಟಾಪ್ ಎಂಟ್ರ್ಗಳು. ಯಾವ್ದೋ ಅನಧಿಕೃತ, ನಿಮಗ್ ಗೊತ್ತಿದೆ ಯಾರ್ಯಾರ್ದೋ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಇವ್ರ ಆಸ್ತಿ ಅವ್ರಿಗೆ, ಅವ್ರ ಆಸ್ತಿ ಇವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರುವಂತ ನಿದರ್ಶನಗಳು ತುಂಬಾ ಇದೆ. ಈಗ ಇದಾಗಿರದೆ ಘಟನೆ, ಇದ್ರ ಬಗ್ಗೆ ಏನ್ ಕ್ರಮ ತಗೊಳ್ತೀರಾ ಅಂತ ಕೇಳೋದಕ್ ಮಾಡಿ. ನನ್ಗೆ ಇದು ಕ್ರಮ ಅಂದ್ರೆ ನಾನು ಬಂದ್ಬಿಟ್ಟು ಒಂದು ಇನ್ಸ್ಪೆಕ್ಷನ್ ಮಾಡ್ಬಿಟ್ಟು ಇದು ಅವ್ರಿಗೆ ಒಂದು ಕಾರಣ ಕೇಳೋ ನೋಟಿಸ್ ಕೊಟ್ಟು ದೊಡ್ಡವ್ರ ಗಮನಕ್ಕೆ ತರ್ತೀನಿ ಸರ್, IGR ಗಮನಕ್ಕೆ ತರ್ತೀನಿ.
ಸರಿ ಸರ್, ಓಕೆ, ಆಯ್ತು, ಥ್ಯಾಂಕ್ ಯು ಸರ್. ಕೇಳಿದ್ರಲ್ಲ ಸ್ನೇಹಿತರೆ, ನಿಮಗೂ ಕೂಡ ಸಮಾಜದಲ್ಲಿ ಜವಾಬ್ದಾರಿ ಇದು. ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಬೇಕು, ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.